ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಿಂಡಲ್ ಮಾಡ್ಬೇಡ ಕಾವ್ಯ. ಮೊದಲೇ ಬೆಂಕಿ ಮೇಲೆ ಕೂತಿರೋ ಹಾಗಿದೆ. ಏನ್ ಮಾಡ್ತೀನೋ ಗೊತ್ತಿಲ್ಲ. ಅತ್ತೆ ಮೇಲಿನ ಕೋಪ ಮಗು ಮೇಲೆ ತೋರಿಸಿದ್ರು ಅನ್ನೋ ಹಾಗೆ ಅವನೇ ಮೇಲಿನ ಕೋಪನ ನನ್ನ ಮಗಳ ಮೇಲೆ ಯಾಕೆ ತೋರಿಸ್ತಿದ್ಯಾ? ಇದನ್ನ ಹೇಳಿತನ ಅಂತಾರೆ. ವಸಂತ ಅವರೇ, ನನ್ಗೆ ಜಾಸ್ತಿ ಕೋಪ ಬರಿಸ್ಬೇಡಿ. ಅದಕ್ಕೆ ಅಂದಿದ್ರಲ್ಲಿ ತಪ್ಪೇನಿದೆ? ಅವನಿ ಕೈಯಲ್ಲಿ ಸಾರಿ ಹೇಳಿಸ್ಕೊಳ್ದೇನೆ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಆ ಸುಜಾತ ಬಂದು ಸೀನ್ ಎಲ್ಲ ರಿವರ್ಸ್ ಮಾಡ್ಬಿಟ್ಲು. ಅತ್ತೆ ಮಾತ್ ಬದಲಾಯಿಸಿದ್ರು. ಆ ಪರಿಸ್ಥಿತಿಲಿ ಇನ್ನೇನ್ ಮಾಡು ಅಂತೀರಾ? ನೀವ್ ಇವಾಗ ಮಾತಾಡ್ತಿದ್ದೀರಾ ಹೊರತು ಅವಾಗ ನನಗೆ ಸಪೋರ್ಟ್ ಮಾಡ್ಬೋದಿತ್ತಲ್ಲ. ಆವಾಗ ನಾವು ಜಾಸ್ತಿ ಮಾತಾಡಿದಿದ್ರೆ ನಮ್ಮಮ್ಮ ನಮ್ಮೇಲೆ ಸಿಡ್ಲಿನ ಹಾಗೆ ಬೀಳ್ತಾಳೆ ಅಂತ ಸೈಲೆಂಟ್ ಆಗಿ ಸುಮ್ನೆ ಇದ್ವಿ. ಆದ್ರೆ ನೀನ್ ಯಾಕೆ ಸುಮ್ನೆ ಇದ್ದೆ? ಅಲ್ಲೇ ಅವಳು ಕುತ್ತಿಗೆ ಇಸಬೇಕಿತ್ತು. ಆ ಸುಜಾತ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ಬೇಕಾದ್ರೆ ಏನೂ ಹೇಳಕ್ಕಾಗ್ಲಿಲ್ಲ. ಸಿಂಹ 1 ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ 10 ಹೆಜ್ಜೆ ಮುಂದೆ ಇಡುತ್ತೆ ಅಂತ. ನೀನು 1 ಹೆಜ್ಜೆ ಹಿಂದೆ ಇಟ್ಟೆ ಅಂದ್ರೆ 100 ಹೆಜ್ಜೆ ಹಿಂದೆ ಆಗುತ್ತೆ ಅಂತ ಹಿಂದೆಟ್ ಹಾಕ್ಬೇಡ. ನಿನ್ ಜಾತಕದಿಂದ ತುಂಬಾ ಜೀವಗಳು ಮುಡಿಪಾಗಿದೆ. ಅದನ್ನ ನೀನು ಸರಿಯಾಗಿ ಉಪಯೋಗಿಸ್ಕೋತಿಲ್ಲ. ನಾನಾಗಿದ್ರೆ ಎಲ್ರನ್ನೂ ಆಟ ಆಡಿಸ್ತಿದ್ದೆ. ಏನ್ ಮಾಡು ಅಂತ ಹೇಳ್ತೀಯ ಅಕ್ಕ? ಫಾಲೋ ಮಾಡ್ತೀನಿ. ಫ್ರಿಕ್ಷನ್ ಸಿನಿಮಾದಲ್ಲಿ ಲಾರಿಯಿಂದ ಜನರನ್ನ ಇಳಿಸ್ದ ಹಾಗೆ ನಾಳೆ ಬೆಳಗ್ಗೆನೆ ನಿಮ್ಮಪ್ಪ ಅಮ್ಮನ್ನ ಸೀನ್ ಒಳಗಡೆ ಇಳಿಸು. ತಕ್ಷಣ ನಿಮ್ಮಪ್ಪ ಅಮ್ಮಂಗೆ ಫೋನ್ ಮಾಡಿ ನಡೆದಿರೋ ವಿಷಯನ ಹೇಳಿ ನನ್ನ ಈ ಮನೆಯಿಂದ ಫೋರ್ಸ್ಫುಲ್ ಆಗಿ ಕರ್ಕೊಂಡು ಹೋಗಿ ಅಂತ ಹೇಳು. ನಿನ್ನ ಬಿಟ್ರೆ ಈ ಕುಟುಂಬಕ್ಕೆ ಇನ್ನೊಂದು ದಿಕ್ಕಿಲ್ಲ. ಅತ್ತೆ ಅಂತೂ ನಿನ್ ಕೈ ಕಾಲು ಹಿಡ್ಕೋತಾರೆ. ಆ ಅವನಿ ಹತ್ರ ಸಾರಿ ಹೇಳಿಸ್ತಾರೆ. ಅರ್ಥ ಆಯ್ತಾ? ಇದಕ್ಕಿಂತ ಒಳ್ಳೆ ಐಡಿಯಾ ನಿನಗೆ ಯಾರು ಕೊಡಲ್ಲ. ನಿನ್ನಿಂದ ನಮಗೇನೋ ಆಗತ್ತೆ ಅಂತ ನಿನ್ನ ನಮ್ ಗ್ಯಾಂಗಲ್ಲಿ ಸೇರ್ಸ್ಕೊಂಡ್ರೆ ನಿನ್ನ ನಮ್ಗಿಂತ ಕೈಲಾಗ್ದೋಳು ಆಗ್ತಿದ್ಯಾ. ನಿನಗಾಗಿದ್ದು ನಮ್ಗೆ ಆಗ್ತಿರೋ ತರ ಅವಮಾನ ಆಗ್ತಿದೆ. ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಸಿಸ್ಟರ್. ಅಯ್ಯ ಶರಣು ಅಂತ ಸೋಲನ್ನ ಒಪ್ಕೋಬೇಡ. ಯುದ್ಧ ಶುರು ಆಗ್ಲೇಬೇಕು. ನನ್ ಸೂಚನೆನ ತಕ್ಷಣ ಆಚರಣೆಗೆ ತಗೊಂಡ್ ಬಾ. ಆ ಅವನಿ ಹತ್ರ ಕ್ಷಮಾಪಣೆ ಹೇಳಿಸ್ಕೊತ್ಯೋ ಕಾಲ್ನೆ ಹಿಡಿಸ್ಕೊತ್ಯೋ ಅನ್ನೋದು ನಿನ್ನಿಷ್ಟ. ನಡೀರಿ. ಅರೆ, ನಿಹಾರಿಕಾ ಕಾಲ್ ಮಾಡ್ತಿದ್ದಾಳೆ. ಹೇಳಮ್ಮ. ನಾನು ಅನ್ಕೊಂಡಿದ್ ಒಂದಾದ್ರೆ ಇಲ್ಲಿ ನಡೀತಿರೋದು ಇನ್ನೊಂದು. ಏನ್ ನಡೀತಮ್ಮ? ಸ್ಪೀಕರ್ ಆನ್ ಮಾಡು. ನೀವ್ ಯಾವತ್ತಾದ್ರೂ ನನಗೆ ಹೊಡೆದಿದ್ದೀರಾ ಅಂತ ಯೋಚನೆ ಕೂಡ ನಮಗೆ ಇಲ್ಲಿವರೆಗೂ ಬಂದಿಲ್ಲ. ಇಲ್ಲಿ ಒಬ್ಳು ನನಗ್ ಹೊಡೆದ್ಲು. ನನ್ನ ಮಗಳಿಗೆ ಹೊಡೆದ್ಲಾ? ಯಾರದು? ಅವನಿ ಅಂತ ಒಬ್ಳು ಗೆಸ್ಟ್ ಇದ್ದಾಳೆ ಅಂತ ಹೇಳಿದ್ನಲ್ವಾ, ಅವಳು. ಯಾಕೆ ಹೊಡೆದ್ಲು? ಅಷ್ಟಕ್ಕೂ ಏನ್ ನಡೀತು ಬೇಬಿ? ಇವತ್ತು ಒಂದ್ ಸೀನ್ ನಡೀತು ಬಿಡಿ. ನಿಲ್ಸಿ ಪ್ಲೀಸ್. ಹಾಸ್ಪಿಟಲ್ ವರೆಗೂ ಲಿಫ್ಟ್ ಕೊಡು ಪ್ಲೀಸ್. ನಾನು ನಿನಗೆ ಹೆಲ್ಪ್ ಮಾಡೋದಿಲ್ಲ, ಮಾಡಲ್ಲ ಕೂಡ. ಚಿಕ್ಕ ವಯಸ್ಸಲ್ಲೇ 100 ವರ್ಷನೂ ತುಂಬೋಯ್ತಾ? ಸತ್ತೋದ್ಲಾ? ಕ್ಷಮಾಪಣೆ ಮಾತ್ರನೇ ಬೇಕು. ಕನಿಷ್ಠ ನಡೆದಿದ್ದು ಹೇಳೋ ಅವಕಾಶ ಕೊಡದೇನೆ ಶಿಕ್ಷೆ ಕೊಡ್ತಿದ್ದೀರಾ. ಇದೇನಾ ನಿಮ್ ದೊಡ್ಡತನ? ನೀನು ಮಾಡಿದ್ದು ತಪ್ಪಮ್ಮ. ಇದು ನಡೆದಿದ್ದು. ಅಷ್ಟಕ್ಕೂ ಎಷ್ಟು ಪೊಗರವಳಿಗೆ? ಸೊಸೆ ಆಗೋಳ ಮೇಲೆ ಯಾರು ದಾರಿಲಿ ಹೋಗೋ ದಾಸಮ್ಮ ಕೈ ಮಾಡಿದ್ರೆ ಹೊರಗಡೆ ಹಾಕೋದ್ಬಿಟ್ಟು ವೇದವತಿ ಅವ್ರು ಹಾಗ್ಯಾಕೆ ಮಾಡಿದ್ರು? ಇದು ಚಿಕ್ಕ ವಿಷಯ ಅಲ್ಲ, ಸುಮ್ಮನೆ ಬಿಡಬಾರ್ದು. ಅವಳ ಕೈಯಿಂದ ಕೆನ್ನೆಗೆ ಏಟ್ ತಿಂದಾಗಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಕನಿಷ್ಠ ಸಾರಿ ಕೂಡ ಹೇಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನನ್ಗಿರೋ ಈಗೋ ಇನ್ನೂ ಜಾಸ್ತಿ ಆಗತ್ತೆ. ಸಾರಿ ಹೇಳಿಸ್ಕೊಳ್ಳೋದಲ್ಲ, ಎಲ್ಲರ ಮುಂದೆ ನೀನವಳು ಕೆನ್ನೆ ಹೊಡಿಬೇಕು. ಹೌದು ಬೇಬಿ, ಹಾಗೆ ಮಾಡಲಿಲ್ಲ ಅಂದ್ರೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಈಗಲೇ ಹೊರಟು
ಅರ್ಧ ಗಂಟೆಲಿ ನಿನ್ ಮುಂದೆ ಇರ್ತೀನಿ. ನೀವು ಬನ್ನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದು, ಆದ್ರೆ ಇವಾಗ ಬೇಡ. ಬೆಳಿಗ್ಗೆನೆ ಬನ್ನಿ. ನೀವಂದ ಹಾಗೆ ನನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹಠ ಮಾಡಿ ಸ್ವಲ್ಪನೂ ಹಿಂದೆಟ್ ಹಾಕ್ಬೇಡಿ. ಜಗಳ ಎಷ್ಟೇ ದೊಡ್ಡದಾದ್ರೂ ಸರಿ, ನನ್ನ ಬಿಟ್ಕೊಡೋದಿಲ್ಲ. ಯಾಕಂದ್ರೆ ನನ್ನಂಥ ಜಾತಕ ಹೊಂದಿರೋ ಸೊಸೆ ಇವ್ರಿಗೆ ಈ ಜನ್ಮದಲ್ಲಿ ಸಿಗಲ್ಲ. ಖಂಡಿತ ಭಯ ಪಡ್ತಾರೆ. ಅವನಿ ಕೈಯಿಂದ ಕ್ಷಮಾಪಣೆ ಹೇಳಿಸ್ತಾರೆ. ಸರಿನಾ? ನಡೆದಿದ್ ಗೊತ್ತಾದ್ಮೇಲೆ ಬೆಳಿಗ್ಗೆವರೆಗೂ ಕಂಟ್ರೋಲ್ ಮಾಡ್ಕೊಂಡಿರೋಕ್ಕಾಗಲ್ಲ. ನನಗೂ ಕೂಡ ಇಮಿಡಿಯೇಟ್ ಆಗಿ ರಿವೆಂಜ್ ತೀರಿಸ್ಕೋಬೇಕು ಅಂತಾನೆ ಇದೆ. ಆದ್ರೆ ಇವಾಗ ನೀವು ಬಂದು ಏನೇ ಮಾತಾಡಿದ್ರು ವೇದವತಿ ಆ ಅವನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಅದಕ್ಕೆ ಬೆಳಿಗ್ಗೆ ಬನ್ನಿ, ಸರಿನಾ? ಅಂತ ಕೆಲಸ ಮಾಡ್ತಾಳಾ? ಪ್ರತಿ ವಿಷಯದಲ್ಲೂ ತುಂಬಾನೇ ಕಾಂಪಿಟೇಷನ್ಗೆ ಬರ್ತಿದ್ದಾಳೆ. ಶ್ರೀಕರ್ನ ಪಡ್ಕೊಳ್ಳೋದಕ್ಕೋಸ್ಕರ ಸಹಿಸ್ಕೋಬೇಕಾಗಿದೆ. ಇಲ್ಲ ಅಂದಿದ್ರೆ ನನಗಿವಾಗಿರೋ ಕೋಪಕ್ಕೆ ಇಷ್ಟೊತ್ತಿಗೆ ನನ್ನ ಕೈಯಿಂದ ಏನೋ ಆಗೋಗಿರ್ತಿದ್ಲು. ನಮ್ಮ ಮದ್ವೆ ಆಗ್ಲಿ, ಆವಾಗ ಅವಳಿಗೆ ನಾನು ನರಕ ಏನು ಅಂತ ತೋರಿಸ್ತೀನಿ. ಹಗಲಲ್ಲೇ ನಕ್ಷತ್ರ ತೋರಿಸ್ತೀನಿ. ಅವಳಾಗವಳೆ ಮನೆಯಿಂದ ಓಡ್ ಹೋಗೋ ಹಾಗೆ ಮಾಡ್ತೀನಿ. ಸರಿ, ಹಾಗಾದ್ರೆ ನಾನು ಇಡ್ತೀನಿ. ಬೆಳಿಗ್ಗೆ ಸಿಗೋಣ. ಒಂದ್ ರೇಂಜಲ್ಲಿ ಮಾತಾಡ್ಬೇಕು ರೀ. ಅವನಿ, ನನಗ್ ಸಾರಿ ಹೇಳ್ದೇನೆ ತಪ್ಪಿಸ್ಕೋತೀಯಾ? ನಾಳೆ ನೋಡ್ಕೋತೀನಿ ನಿನ್ ವಿಷಯನ. ವೇದವತಿಯವ್ರೇ, ವೇದವತಿಯವ್ರೇ, ಪ್ರಸಾದ್ ಅವ್ರೆ, ವೇದವತಿಯವ್ರೇ, ಪ್ರಸಾದ್ ಅವ್ರೆ, ಹೊರಗಡೆ ಬನ್ನಿ. ಬೇಗ ಬನ್ನಿ. ನಿಮ್ ನಿಹಾರಿಕಾಗೆ ನಾವೇ ಸಪೋರ್ಟ್ ಮಾಡ್ತೀವಿ, ನೀವ್ ಹಿಂದೇಟ್ ಹಾಕ್ಬಿಡಿ. ನಿಮ್ ಮಗಳಿಗೆ ತುಂಬಾ ಅವಮಾನ ಆಗಿದೆ. ಅವನಿನ್ ಮಾತ್ರ ಬಿಡಬೇಡಿ. ನೋಡಿ, ನಮ್ಮಮ್ಮ ಬರ್ತಾ ಇದ್ದಾಳೆ. ಚೆನ್ನಾಗಿದ್ದೀರಾ? ನಿಮ್ ಮಾತುಗಳಿಗೆ ಉತ್ತರ ಕೊಡುವಂತ ಪರಿಸ್ಥಿತಿಲಿ ಇಲ್ಲ ರೀ. ನಮ್ ಮಗಳಿಗೆ ಅವನಿ ಹೊಡೆದ್ಲು ಅಂತ ತಿಳ್ಕೊಂಡೇ ಬಂದಿದ್ದೀವಿ. ನೀವು ಕನಿಷ್ಠ ಸಾರಿ ಕೂಡ ಹೇಳ್ಸಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀವಿ. ನೀವು ಕೋಪ ಮಾಡ್ಕೊಳ್ದೆ ಕೂತ್ಕೊಳ್ಳಿ. ಏನ್ ನಡೀತು ಅಂತ ಶಾಂತ ರೀತಿಯಲ್ಲಿ ಮಾತಾಡೋಣ. ಬೇಡ, ನಿಮ್ ಮರ್ಯಾದೆಗಳು ನಮ್ಗೆ ಬೇಡ ಸರ್. ನಾವು ನಮ್ಮ ಮಗಳನ್ನ ಇನ್ನೊಂದು ಕ್ಷಣ ಕೂಡ ಇಲ್ಲಿರೋಕ್ ಬಿಡ್ದೇನೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಅವಸರಪಟ್ಟು ನಿರ್ಧಾರ ತಗೋಬೇಡಿ. ನಮ್ಮ ಮಗಳನ್ನ ಗಾಜಿನ ಬೊಂಬೆ ತರ ನೋಡ್ಕೊಳ್ತೀವಿ ಹಾಗಂದಿದ್ದಕ್ಕೆ ನಾವು ಕಳ್ಸಿದ್ದು. ದಾರಿಲ್ ಹೋಗೋರ ಹತ್ರ ಎಲ್ಲ ಅವಮಾನಿಸ್ತೀರ ಅಂದಿದ್ರೆ ಕಳಿಸ್ತಾರಿಲ್ಲ. ಸದ್ಯಕ್ಕೆ ನಮ್ ಮನೇಲೊಬ್ಳು ಆಗದೆ ಇರ್ಬೋದು, ಆದ್ರೆ ಹಾಗಾಗಿದ್ ಮಾತ್ರ ಅನ್ಯಾಯನೇ. ಪಾಪ, ನಿನ್ನೆ ನಿಹಾರಿಕಾ ನೋಡಿದ್ರೆ ನಮ್ಗೆ ಕರುಣೆ ಬಂತು. ಏನೇ ಆದ್ರೂ ನಿಹಾರಿಕಾ ಮಾತ್ರ ತುಂಬಾ ಅಮಾಯಕಿ. ಹೌದು ಬಾಬಾ, ನಿನ್ ಹಾಗೆ ಅಮಾಯಕಿ. ಹೆಂಡತಿ ಆಗೋಳ್ ಬಗ್ಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ದೆ ಮಾತಾಡ್ತೀಯಲ್ಲ, ಯಾಕಪ್ಪ? ನಿಹಾರಿಕಾ ಕಡೆ ಕೂಡ ತಪ್ಪಿದೆ. ತಪ್ಪು ಅಂತ ನೀವನ್ಕೊಂಡ್ರೆ ಹೇಗೆ? ನಿರ್ಧಾರ ಮಾಡಿ ಶಿಕ್ಷೆ ಕೊಡೋದಿಕ್ಕೆ ಇದೇ ನ್ಯಾಯಾಲಯನಾ? ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನೇನ್ ಹೇಳ್ತೀನಿ? ಹೊರಗ್ನವಳಿಗೆ ಬ್ಯಾಕ್ ಬೋನ್ ಆಗಿ ನಿಲ್ತಿದ್ಯಾ ಹೊರತು ಮದುವೆ ಮಾಡ್ಕೊಳ್ಳೋಳಿಗೆ ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ. ಏನ್ ಮನುಷ್ಯನೋ ನೀನು? ಮಾವ ಮೊದ್ಲಿಂದೇನೋ ಹಾಗೆ ಅಲ್ವಾ? ನೀವು ಸ್ವಲ್ಪ ಹೊತ್ತು ಬಾಯಿ ಮುಚ್ತೀರಾ? ನೀವ್ ಕಿರ್ಚೋದ್ರಿಂದ ಎಲ್ಲಾರ ಬಾಯಿನೂ ಮುಚ್ಚೋಕ್ಕಾಗಲ್ಲ ವೇದವತಿ ಅವರೇ. ಚಿಕ್ಕ ವಯಸ್ಸಿಂದ ನಾವು ಅವಳ ಮೇಲೆ ಕೈ ಮಾಡಿರಲಿಲ್ಲ. ಮೊದಲು ಅವನಿನ್ ಕರೀರಿ. ಏ ಅವನಿ, ಹೊರಗಡೆ ಬಾ. ನಿಹಾರಿಕಂಗೆ ನಾವು ಬಿಡಿಸಿ ಹೇಳ್ತೀವಿ, ಮತ್ತೆ ಯಾಕೆ ದೊಡ್ಡದ್ ಮಾಡ್ಕೊಳ್ಳೋದು? ಇಲ್ಲ ಇಲ್ಲ, ಇವತ್ತು ಆ ಅವನಿ ವಿಷಯ ಡಿಸೈಡ್ ಆಗ್ಬೇಕು. ವೇದ,
ಅವನಿನ್ ನಾವು ಕೇಳ್ಕೊಂಡ್ರೆ ನಮ್ಮ ಮಾತು ಕೇಳ್ತಾಳೆ. ಸಾರಿ ಹೇಳಿಸ್ಬಿಟ್ರೆ ಇದು ಶಾಂತವಾಗುತ್ತೆ. ಇಲ್ಲದೆ ಹೋದ್ರೆ ಲಂಕೆ ಬೆಂಕಿ ತರ ಉರಿತಾನೆ ಇರುತ್ತೆ. ನೀನೇನಾ ನನ್ನ ಮಗಳಿಗೆ ಹೊಡೆದೋಳು? ಎಷ್ಟು ಧೈರ್ಯ ನಿನಗೆ? ನಿನ್ನ ನೀವ್ ಮಾಡೋ ಕೆಲ್ಸನ ನಾನು ಮಾಡಬಲ್ಲೆ. ಆದ್ರೆ ನಂಗ್ ಸಂಸ್ಕಾರ ಇದೆ. ಅಂದ್ರೆ ನಮಗಿಲ್ವಾ? ನಿಮ್ ನಡವಳಿಕೆ ಹಾಗೆ ಇದೆ. ಎಷ್ಟು ಪೊಗರೆ ನಿನಗೆ? ಆತ್ಮಾಭಿಮಾನ ಅಂತ ಕೂಡ ಅನ್ಕೋಬಹುದಲ್ವಾ? ಅವ್ವ, ಈ ಮನೆಗೆ ಬೀಗರಾಗೋರ್ ಜೊತೆ ಮಾತಾಡೋ ಪದ್ಧತಿನಾ ಇದು? ಎದುರ್ಗಿರೋರು ಪದ್ಧತಿಯಾಗಿದ್ರೆ ನಾನು ಪದ್ಧತಿಯಾಗೇ ಇರ್ತೀನಿ. ಅಮ್ಮ, ಅವನಿ ನಿಹಾರಿಕನ್ನ ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗಿ ಸೊಸೆ ಅಂತ ಪರಿಚಯ ಮಾಡಿಸಿದೀವಿ. ನಡೆದಿದ್ದು ಅವ್ರಿಗೆ ಗೊತ್ತಾಯ್ತು ಅಂದ್ರೆ ನಾವು ನಗೆಪಾಟ್ಲಾಗ್ತೀವಿ. ಇದೊಂದು ಸಲ ನನ್ನ ಮಾತನ್ನ ಗೌರವಿಸಿ ನಿಹಾರಿಕಾಗೆ ಸಾರಿ ಹೇಳಮ್ಮ. ಅಮ್ಮ, ಇದು ಅನ್ಯಾಯ ಅಮ್ಮ. ಏಯ್, ನೀ ಸ್ವಲ್ಪ ಇರ. ಅಮ್ಮ ಅವನಿ, ಆಗಲ್ಲ ಅನ್ಬೇಡಮ್ಮ. ನೀನ್ ನಮ್ಗಾಗಿ ಏನಾದ್ರೂ ಮಾಡ್ತೀಯ? ನೀವ್ ಕೇಳ್ಕೊಂತಾ ಇದ್ದೀರಾ ಅಂತ ಒಪ್ಕೋತಾ ಇದ್ದೀನಿ. ಸಾರಿ ಹೇಳ್ತೀನಿ, ಕರೀರಿ. ಅವನಿ, ಇದನ್ನ ನನ್ನ ಕುಟುಂಬ ಅನ್ಕೊಂಡಿದ್ದೀನಿ. ನನ್ನ ಕುಟುಂಬಕ್ಕೋಸ್ಕರ ನಾನು ತಗ್ಗೋದಕ್ಕೆ ಸಿದ್ಧಾನೆ. ಅಮ್ಮ ನಿಹಾರಿಕಾ, ಬಾಮ್ಮ. ಅಮ್ಮ, ನೀವ್ ಯಾವಾಗ ಬನ್ರಿ? ಬರ್ತಿದ್ದೀರಾ ಅಂತ ನನಗೆ ಫೋನ್ ಕೂಡ ಮಾಡಲಿಲ್ಲ. ಪರ್ಫಾರ್ಮೆನ್ಸು ಸ್ಟಾರ್ಟ್ಸು ಏನಾದ್ರೂ ಕೆಲಸ ಇದ್ ಬಂದ್ರಾ? ಇಲ್ಲಿ ನಡೀತಿರೋದನ್ನ ನೀನ್ ಹೇಳಲಿಲ್ಲ ಅಂದ್ರೆ ನಾವು ತಿಳ್ಕೊಳ್ಳೋದಿಲ್ಲ ಅನ್ಕೊಂಡಿದ್ಯಾ? ಈ ಅವನಿ ನಿನ್ ಮೇಲೆ ಕೈ ಮಾಡಿದಾಳೆ ಅಂತ ಗೊತ್ತಾಯ್ತು. ಅವನಿ ಕೈಯಿಂದ ನಿನಗೆ ಕ್ಷಮಾಪಣೆ ಹೇಳಿಸ್ದೆ ನಾನು ಹೋಗೋದಿಲ್ಲ. ಅವನಿ ನಿಂಗೆ ಕ್ಷಮಾಪಣೆ ಹೇಳ್ತಾಳಮ್ಮ. ನಿಹಾರಿಕಾ, ನಾನ್ ನಿಂಗೆ ಹೊಡೆದೆ ಅಂತ ಎಲ್ರೂ ತುಂಬಾ ಬೇಜಾರು ಮಾಡ್ಕೋತಿದ್ದಾರೆ. ಅದಕ್ಕೆ ಅವ್ರು ಕೇಳೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಹೇಳಾ? ನೀನು ನನಗೆ ಸಾರಿ ಹೇಳೋ ಅಗತ್ಯ ಇಲ್ಲ. ಈ ಟ್ವಿಸ್ಟ್ ಏನು? ಹೇಳ್ತೀನಿ ನಿಹಾರಿಕಾ. ಬೇಡ ಅವನಿ. ನಿನ್ನೆ ಹಠ ಮಾಡಿದೆ ಅಲ್ವಾ? ಅದು ನಿನ್ನೆ. ಇವಾಗೇನಾಯ್ತು? ಕಾರಣ ಇದೆ. ಏನದು? ರಾತ್ರಿ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿದೆ. ನಾನ್ ಮಾಡಿದ್ ಕೂಡ ತಪ್ಪು ಅನಿಸ್ತು. ನಿನ್ನೆ ತಪ್ಪಲ್ಲ ಅಂತಂದೆ. ರಿಯಲೈಸ್ ಆಯ್ತು ರಾಧಾಕೃಷ್ಣ ಅವರೇ. ರಿಯಲೈಸೇಷನ್ ತರ ಕಾಣ್ತಿಲ್ಲ.
ಏನೋ ಫಸ್ಟ್ರೇಷನ್ ಆಗಿದೆ. ಏನಾಯ್ತು ಬೇಬಿ ನಿನಗೆ? ಡ್ಯಾಡ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹೊರಗಡೆ ಗೊತ್ತಾದ್ರೆ ಎಂತ ಅವಮಾನ ಗೊತ್ತಾ? ತಡ್ಕೋತೀನಮ್ಮ, ಹೊಂದ್ಕೊಂಡು ಹೋಗ್ತೀನಿ. ಗೆಸ್ಟ್ ಆಗಿರೋ ಅವನಿನೇ ಈ ಮನೆಗೋಸ್ಕರ ಎಷ್ಟೋ ಅವಮಾನಗಳನ್ನ ಸಹಿಸ್ಕೊಂಡಿದ್ದಾಳೆ. ಸೊಸೆ ಆಗೋಳು ನಾನ್ ಸಹಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿಹಾರಿಕಾಗೆ ಏನೋ ಆಗಿದೆ. ಅವಳು ಸರಿಯಾಗಿ ಯೋಚನೆ ಮಾಡಿದಾಳೆ. ನಿಹಾರಿಕಾ ಮನ್ಸು ಬದಲಾಯಿಸೋ ಪ್ರಯತ್ನ ಮಾಡಬೇಡಿ. ಅವನಿ, ನೀನ್ ನನಗೆ ಸಾರಿ ಹೇಳೋದಲ್ಲ, ನಾನ್ ವರ್ತಿಸಿದ ರೀತಿ ಚೆನ್ನಾಗಿರ್ಲಿಲ್ಲ. ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ಬೇಕು ಅಂದ್ರೆ ನಾನೇ ನಿನಗೆ ಸಾರಿ ಹೇಳ್ತೀನಿ. ಡೌಟೇ ಇಲ್ಲ, ನಿಹಾರಿಕಾಗೆ ಏನೋ ದೆವ್ವ ಹಿಡ್ಕೊಂಡಾಗಿದೆ. ನಾವಿಬ್ರು ಫ್ರೆಂಡ್ಸ್ ಆಗಿರೋಣ ಅವನಿ, ಸರಿನಾ? ನೀನ್ ಒಳಗಡೆ ಹೋಗು. ಅತ್ತೆಯವರೇ, ಇನ್ನೀ ವಿಷಯದ ಬಗ್ಗೆ ಬಿಟ್ಬಿಡಿ. ನನ್ನ ಬಂಗಾರ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಮ್ಮ. ದೊಡ್ಡ ಭಾರ ಇಳಿಸ್ಬಿಟ್ಟೆ. ಸಮಸ್ಯೆ ಪರಿಹಾರ ಆಯ್ತಲ್ಲ, ಇನ್ನು ಒಳಗಡೆ ಹೋಗಿ. ಶೇಖರ್ ಅವರೇ, ಇನ್ಮೇಲೆ ಇಂಥದ್ದು ನಡೀದಿರೋ ಹಾಗೆ ನೋಡ್ಕೋತೀವಿ. ಅಮ್ಮ ಅಪ್ಪನ್ನ ಕಳಿಸಿ ಬರ್ತೀನಿ ಅತ್ತೆಯವರೇ. ಸರಿನಮ್ಮ, ನಡೀರಿ ಅಮ್ಮ. ಏನ್ ಮಾಡ್ತಿದೀಯ ನೀನು? ನಡೀರಿ ಅಮ್ಮ. ಏನು ತಮಾಷೆ ಆಗಿದ್ಯಾ ನಿನ್ಗೆ? ದಡ್ರನ್ ಮಾಡೋದಕ್ಕೆ ಕರ್ಸದ್ಯಾ ನಮ್ಮನ್ನ? ಹಾಗೇ ಇದೆ ಮತ್ತೆ, ಎಲ್ರನ್ನ ದಡ್ರನ್ನಾಗಿ ಮಾಡ್ಬಿಟ್ಲು. ಮಾಮೂಲಿಯಾಗಲ್ಲ. ಆ ಅವನಿ ಹತ್ರ ನಿನ್ ಕಾಲು ಹಿಡ್ಕೋಬೇಕು ಅಂತ ಪಣ ತೊಟ್ಟು ಬಂದಿದ್ದೀನಿ. ಏನೋ ನಡೆಯುತ್ತೆ ಅಂತ ನಾವೆಲ್ಲ ಅನ್ಕೊಂಡ್ರೆ ಎಲ್ಲ ರಿವರ್ಸ್ ಮಾಡಿ ಹಾಕಿದ್ಲು. ನಿನ್ ಮನ್ಸಲ್ಲಿ ಏನಾದ್ರೂ ಇದ್ದಿದ್ರೆ ಮೊದ್ಲೇ ಫೋನ್ ಮಾಡಿ ಬರ್ಬೇಡಿ ಅಂತ ಹೇಳ್ಬೇಕಿತ್ತು. ಮನೆವರೆಗೂ ಕರ್ಸಿ ಈ ನಾಟಕ ಯಾಕಂತ? ಹಾಗ್ ಮಾಡಿದಾಳೆ ಅಂದ್ರೆ ಏನೋ ಕಾರಣ ಇದ್ದೇ ಇರುತ್ತೆ. ಏನೂ ಇಲ್ದೆ ಹಾಗೆ ಮಾಡಲ್ಲ ಅಂತ ನಮಗ್ ಗೊತ್ತು. ಏನ್ ನಡೀತು ಅಂತ ಹೇಳು. ನಿಹಾರಿಕಾ ಬಂದ್ ಹೇಳೋವರೆಗೂ ನಮ್ಗೆ ಟೆನ್ಷನ್ ಕಮ್ಮಿ ಆಗಲ್ಲ. ಅಬ್ಬಾ, ಮೌನವಾಗಿರ್ಬೇಡ. ನಾವ್ ಎಷ್ಟ್ ಎಮೋಷನಲ್ ಆಗಿದೀವೋ ನಿನಗ್ ಅರ್ಥ ಆಗ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ನಮ್ಗೆ. ನಿಮ್ಗಿಂತ ಜಾಸ್ತಿ ಫ್ರಸ್ಟ್ರೇಷನ್ ಅಲ್ಲಿದ್ದೀನಿ ನಾನು. ಹೊರಗಡೆ ಐಸ್ ಕ್ಯೂಬ್ ಹಾಗೆ ಕೂಲಾಗಿ ಕಾಣಿಸ್ತಿರ್ಬೋದು ನಾನು, ಆದ್ರೆ ಜ್ವಾಲಾಮುಖಿ ಸಿಡಿಯೋದಕ್ಕೆ ಸಿದ್ಧವಾಗ್ತಿರ್ಬೇಕಾದ್ರೆ ಹೇಗಿರುತ್ತೋ ಒಳಗಡೆ ನನ್ನ ಪರಿಸ್ಥಿತಿ ಅದಕ್ಕಿಂತ ದಾರುಣವಾಗಿದೆ. ಮತ್ತೆ ಯಾಕೆ ಸರೆಂಡರ್ ಆದೆ? ಆ ಅವನಿ ಹಾಗೆ ಮಾಡಿದ್ಲು. ಅಷ್ಟಕ್ಕೂ ಏನಾಯ್ತು ಗೊತ್ತಾ? ನಿಹಾರಿಕಾ, ಕೆನ್ನೆ ಗೇಟ್ ಹೊಡೆದಿರೋ ಅವನಿ ಕೈಯಿಂದ ಸಾರಿ ಹೇಳಿಸ್ಕೊಳಕ್ಕಾಗ್ಲಿಲ್ಲ ಅಂತಾನೆ ಅಲ್ವಾ ನಿನ್ ಕೋಪ ಎಲ್ಲ? ನಾನು ಸಾರಿ ಹೇಳಲ್ಲ, ನಿನ್ ಕೋಪನೂ ಕಡಿಮೆ ಆಗಲ್ಲ. ಹೇಗ್ ಹೇಳಲ್ವೋ ನಾನು ನೋಡ್ತೀನಿ. ಸಾರಿ ಹೇಳೋದೇ ಅಲ್ಲ, ನೀನು ನನ್ನ ಕಾಲ್ ಹಿಡ್ಕೊಂಡ್ರು ಆಶ್ಚರ್ಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಅಬ್ಬಾ, ಕಿಂಡಲ್ ಮಾಡ್ಬೇಡ. ವೇಟ್ ಅಂಡ್ ಸಿ. ಅಷ್ಟು ತಾಳ್ಮೆ ನಿಂಗಿದ್ಯೇನೋ, ಆದ್ರೆ ನಂಗಂತೂ ಇಲ್ಲ. ನಾನು ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಸಾಧ್ಸೋಕು ಮುಂಚೆ ಚಿಕ್ಕ ಶಾರ್ಟ್ ಫಿಲ್ಮ್ ತೋರಿಸ್ತೀನಿ ನೋಡು. ನೀನ್ ಆಕ್ಟ್ ಮಾಡಿರೋದೆ, ಇನ್ನು ಟೈಟಲ್ ಇಟ್ಟಿಲ್ಲ. ನೋಡಿದ್ಮೇಲೆ ಒಳ್ಳೆ ಟೈಟಲ್ನ ಸಜೆಸ್ಟ್ ಮಾಡು. ಪದ್ಧತಿನ ಚೆನ್ನಾಗಿ ಪಾಲಿಸೋ ಸೊಸೆ ಸಿಕ್ಕಿದ್ದಾಳೆ ಅಂತ ನಮ್ಮತ್ತೆ ಎಲ್ಲರ ಹತ್ರ ದೊಡ್ಡದಾಗಿ ಹೇಳ್ಕೊಂಡಿದ್ದಾಳೆ.